ಅಮೆರಿಕದ ಚಾಟ್ ಜಿಪಿಟಿ ಆಗಲಿ ಬೇರೆ ಎಐ ವಿಚಾರಗಳಾಗಲಿ ಇಂಥವುಗಳ ವಿಚಾರದಲ್ಲಿ ಭಾರತ ಪೈಪೋಟಿಯುಕ್ತವಾಗಿ ಏನೋ ಮಾಡುತ್ತೆ ಅಂತ ನೆನೆಸಿಕೊಳ್ಳುತ್ತಿರತಕ್ಕಂಥ ಹೊತ್ತಲ್ಲೇ ಚೀನಾ ಕಡೆಯಿಂದ ಡೀಪ್ ಸೀಕ್ ಬಂದ್ಬಿಡ್ತು. ನಿರೀಕ್ಷೆ ಏನು ಮಾಡಿದ್ರು, ಚೀನಾ ಮಾಡಿದೆ ಇನ್ಮೇಲೆ ಭಾರತ ಕೂಡ ಏನೋ ಮಾಡುತ್ತೆ ನಿರೀಕ್ಷೆ ಇಟ್ಕೊಂಡಿದ್ದ ಕಾಲದಲ್ಲೇ ಭಾರತದಲ್ಲಿ ಏನಾಗಿದೆ ಅಂದರೆ, ನೀವು ಅಮೆರಿಕದ ಚಾಟ್ ಜಿಪಿಟಿ ಬಳಸಬೇಡಿ, ಚೀನಾದ ಡೀಪ್ ಸೀಕನ್ನು ಬಳಸಬೇಡಿ, ನೀವು ಯಾವುದೇ ಕಾರಣಕ್ಕೂ ಬಳಸಬಾರದು ಅಂಥೇಳಿ ಹಣಕಾಸು ಸಚಿವಾಲಯ ತನ್ನ ಸಿಬ್ಬಂದಿಗೆ ಹೇಳಿಬಿಟ್ಟಿದೆ. ಸರ್ಕಾರದ ಗೌಪ್ಯ ಮಾಹಿತಿ ಸೋರಿಕೆಯಾಗುವ ಅಪಾಯ ಇದೆ, ಕಚೇರಿಯ ಅಧಿಕೃತ ಕೆಲಸಕ್ಕಾಗಿ ಎಐ ಸಾಧನವನ್ನು ಯಾರು ಕೂಡ ಬಳಸಬಾರದು, ಚಾಟ್ ಜಿಪಿಟಿ, ಡೀಪ್ ಸೀಕ್ ಇಂತಹ ಚಾಟ್ ಬಾಟ್ಗಳನ್ನು ಬಳಸಬೇಡಿ. ಚಾಟ್ ಬಾಟ್ಗಳು ಡಾಟಾ ದಾಖಲೆಗಳನ್ನು ಲೀಕ್ ಮಾಡಬಹುದು, ಕಚೇರಿಯ ಕಂಪ್ಯೂಟರ್ ಇತರೆ ಸಾಧನಗಳಲ್ಲಿ ಎಐನ ಯಾವುದೇ ಕಾರಣಕ್ಕೂ ಬಳಸಬೇಡಿ. ಈಗಾಗಲೇ ಆಸ್ಟ್ರೇಲಿಯಾ, ಇಟಲಿಯಲ್ಲಿ ಡೀಪ್ ಸೀಕ್ ಬ್ಯಾನ್ ಆಗಿಬಿಟ್ಟಿದೆ. ಅಮೆರಿಕದ ಒಂದು ರಾಜ್ಯದಲ್ಲಿಯೂ ಕೂಡ ಡೀಪ್ ಸೀಕ್ಗೆ ನಿಷೇಧವನ್ನು ಹೇರಲಾಗಿದೆ. ಹಾಗಾಗಿ ಒಂದು ಆತಂಕದ ಕಾರಣದಿಂದಾಗಿ ಭಾರತದಲ್ಲಿ ಡೀಪ್ ಸೀಕ್ನಾಗಲಿ ಚಾಟ್ ಜಿಪಿಟಿನಾಗಲಿ ಬಳಸಬೇಡಿ ಅಂಥೇಳಿ ಹಣಕಾಸು ಸಚಿವಾಲಯಕ್ಕೆ ಹೇಳಲಾಗಿದೆ.